ವಕ್ಫ್ ವಿರುದ್ಧದ ಹೋರಾಟಕ್ಕೆ ಶ್ರೀರಂಗಪಟ್ಟಣ ಸಜ್ಜಾಗಿದೆ. ಜಾಮಿಯಾ ಮಸೀದಿ ಮುಂದೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಗುತ್ತೆ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯ ಸುತ್ತ ಇದೀಗ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಮಂಡ್ಯ ರೈತರನ್ನ ವಕ್ಫ್ ಭೂತ ಬೆಂಬಿಡದೆ ಕಾಡ್ತಾ ಇದೆ. ಹೀಗಾಗಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ಸಂಜೆ 5 ಗಂಟೆಯವರೆಗೂ ಕೂಡ ಶ್ರೀರಂಗಪಟ್ಟಣ ಬಂದ್ಗೆ ಕರೆ ನೀಡಲಾಗಿದ್ದು, ವಕ್ಫ್ ಹಾಗೂ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ರೈತರ ಜಮೀನುಗಳು, ಪುರಾತತ್ವ ಇಲಾಖೆಯ ಕಟ್ಟಡಗಳು, ಶಾಲಾ ಜಾಗಗಳು ಸೇರಿದಂತೆ ಹಲವು ಕಡೆಗಳಲ್ಲಿ ಇದೀಗ RTCಗಳಲ್ಲಿ ವಕ್ಫ್ ಹೆಸರು ನಮೂದಾಗಿರ್ತಕ್ಕಂಥದ್ದು. ಇದನ್ನು ಖಂಡಿಸಿ ಇವತ್ತು ಹಿಂದೂ ಮತ್ತು ರೈತಪರ ಸಂಘಟನೆಗಳು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ನೀಡಿವೆ. ಶ್ರೀರಂಗಪಟ್ಟಣ ಬಂದ್ಗೆ ವರ್ತಕರು ಸಹ ಉತ್ತಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರತಿಭಟನಾ ರ್ಯಾಲಿ ಕೂಡ ಆರಂಭ ಆಗುತ್ತೆ. ಆ ಪ್ರತಿಭಟನಾ ರ್ಯಾಲಿ ಸಾಗುವಂಥ ಆ ಮಾರ್ಗದಲ್ಲಿ ಬರ್ತಕ್ಕಂಥ ಜಾಮಿಯಾ ಮಸೀದಿ ಬಳಿ ಇದೀಗ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಶ್ರೀರಂಗಪಟ್ಟಣದ ಸೂಕ್ಷ್ಮ ಜಾಗ. ಕಳೆದ ಹಲವು ವರ್ಷಗಳಿಂದ ಈ ಜಾಮಿಯಾ ಮಸೀದಿ ಜಾಗದಲ್ಲಿ ದೇವಾಲಯ ಇತ್ತು ಅನ್ನುವಂತಹ ವಿವಾದ ಕೂಡ ನಡೀತಾ ಇದೆ. ಆ ಕಾರಣಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹನುಮ ಮಾಲಾ ಅನ್ನುವಂತಹ ಒಂದು ಯಾತ್ರೆಯನ್ನು ಕೂಡ ನಡೆಸಿಕೊಂಡು ಮಸೀದಿ ಜಾಗದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಸಂಕಲ್ಪವನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು. ಇವತ್ತು ವಕ್ಫ್ ವಿರುದ್ಧದ ಹೋರಾಟಕ್ಕೆ ಶ್ರೀರಂಗಪಟ್ಟಣ ಬಂದ್ ಕರೆಯನ್ನು ಕೂಡ ಕೊಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಲ್ಲಿ ಪ್ರತಿಭಟನೆಗಳು ಕೂಡ ಆರಂಭ ಆಗುತ್ತೆ. ನೂರಾರು ಹಿಂದೂ ಮತ್ತು ರೈತಪರ ಸಂಘಟನೆಗಳ ಕಾರ್ಯಕರ್ತರುಗಳು ತಮ್ಮ ಜಾನುವಾರುಗಳು, ಎತ್ತಿನಗಾಡಿಗಳೆಲ್ಲವೂ ಕೂಡ ತಂದು ಆ ಸರ್ಕಲ್ನಲ್ಲಿ ವಿನೂತವಾದಂಥ ಪ್ರತಿಭಟನೆಯನ್ನು ಕೂಡ ನಡೆಸ್ತಾರೆ. ಅಂದರೆ ಸಾವಿರಾರು ಕಾರ್ಯಕರ್ತರು ಸೇರಿದ ಬಳಿಕವಾಗಿ ಆ ಕುವೆಂಪು ವೃತ್ತದಿಂದ ಒಂದು ಪ್ರತಿಭಟನಾ ರ್ಯಾಲಿ ಕೂಡ ಆರಂಭ ಆಗುವಂಥದ್ದು. ತಾಲೂಕು ಕಚೇರಿವರೆಗೂ ಕೂಡ ಆ ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ. ಆ ಪ್ರತಿಭಟನಾ ರ್ಯಾಲಿ ಏನು ಸಾಗುತ್ತೆ ಅದು ಈ ಜಾಮಿಯಾ ಮಸೀದಿಯ ಪಕ್ಕದ ರಸ್ತೆಯಲ್ಲೇ ಕೂಡ ಸಾಗುವಂಥದ್ದು. ಆ ಕಾರಣಕ್ಕಾಗಿ ಈಗ ಈ ಮಸೀದಿ ಸುತ್ತಲೂ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಮಾಡಿ ಯಾರೂ ಕೂಡ ಒಳಗೆ ಪ್ರವೇಶ ಮಾಡದಂತೆ ಒಂದು ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಅಂದರೆ ಇವತ್ತು ಆ ಪ್ರತಿಭಟನಾ ರ್ಯಾಲಿ ಈ ಜಾಗವನ್ನು ಸಾಗುವವರೆಗೂ ಕೂಡ ಜಾಮಿಯಾ ಮಸೀದಿಗೆ ಪ್ರವಾಸಿಗರ ಸಾರ್ವಜನಿಕರ ನಿರ್ಬಂಧವನ್ನು ವಿಧಿಸಿರ್ತಕ್ಕಂಥದ್ದು. ಒಂದಷ್ಟು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ DAR ವಾಹನವನ್ನು ಕೂಡ ನಿಲ್ಲಿಸಿ ನೂರಾರು ಪೊಲೀಸರನ್ನು ನಿಯೋಜನೆ ಮಾಡೋದ್ರ ಮೂಲಕ ಜಾಮಿಯಾ ಮಸೀದಿಗೆ ಸಾಕಷ್ಟು ಭದ್ರತೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಕಡೆ ವಕ್ಫ್ ಹೋರಾಟಕ್ಕೆ ಶ್ರೀರಂಗಪಟ್ಟಣ ಸಜ್ಜಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆಗಳು ಕೂಡ ಆರಂಭ ಆಗುತ್ತೆ. ಮತ್ತೊಂದು ಕಡೆ ಪ್ರತಿಭಟನಾ ರ್ಯಾಲಿ ಸಾಗುವಂಥ ರಸ್ತೆ ಏನಿದೆ, ರಸ್ತೆ ಪಕ್ಕದಲ್ಲಿ ಬರುವಂಥ ಜಾಮಿಯಾ ಮಸೀದಿಗೆ ಭದ್ರತೆಯನ್ನು ಹೆಚ್ಚಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂಗೆ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, SNH ಸೋನೆಟ್, ಶ್ರೀರಂಗಪಟ್ಟಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.